ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರೂಟೀನ್ ಹೇಗಿತ್ತು ಅನ್ನೋದನ್ನು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ರೆಸಿಪಿ ಜೊತೆಗೂ ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಸಮ್ಮರ್ ಆಗಿರೋದ್ರಂತೂ ಡೈಲಿಗೆ ಎಳ್ನೀರನ್ನ ತೊಗೊತಾ ಇದ್ದೀನಿ. ಎಷ್ಟು ಡ್ರಿಂಕ್ ತೊಗೊಂಡ್ರು ಕೂಡ ಸಾಲದು ಈ ಸಮ್ಮರ್ಗೆ ನಮ್ಮ ಬಾಡಿನ ಕೂಲ್ ಮಾಡ್ಕೊಳೋದಕ್ಕೆ. ಹಾಗೆ ಏನಾದರೂ ಒಂದು ಡ್ರಿಂಕ್ ತೊಗೊತಾನೆ ಇರ್ತೀನಿ. ಬೆಸ್ಟ್ ಡ್ರಿಂಕು ಅಂತಂದರೆ ಈ ಸಮ್ಮರ್ಗೆ ಒನ್ ಆಫ್ ದಿ ಎಳ್ನೀರು ಅಂತಲೇ ಹೇಳ್ಬೋದು. ಹಾಗಾಗಿ ಎಳ್ನೀರು ಕುಡಿಯೋಣ ಅಂತಂದ್ಬಿಟ್ಟು ಖಾಲಿ ಹೊಟ್ಟೆಲೆ ಎಳ್ನೀರು ಕೂಡ ತೊಗೊತಾಯಿನಿ. ಬಟ್ ಅದಕ್ಕಿಂತ ಮುಂಚೆ ನಾನು ದ್ರಾಕ್ಷಿ ನೀರನ್ನ ಕುಡಿತೀನಿ ಫಸ್ಟ್, ಅದು ನನ್ನ ರೂಟೀನು. ಹಾಗೆ ಇವತ್ತು ಎಳ್ನೀರಿಗೆ ಜೊತೆಗೆ ಮಿಕ್ಸ್ ಮಾಡ್ಕೊಳೋದಕ್ಕೋಸ್ಕರ ಇದು ಗೋಂಡ್ ಕಟ್ಟಿರೋ ಅಂತ ಬರುತ್ತಲ್ವ, ಆಲ್ಮಂಡ್ ಗೋಂಡ್ ಅಂತಿರುತ್ತಲ್ವ, ಒಂದು 4 ಕಾಳಷ್ಟು ನಾನು ನೆನೆಸಿಟ್ಟಿದ್ದೆ ರಾತ್ರಿನೇ. ಸ್ವಲ್ಪ ಜಾಸ್ತಿನೇ ಆಗುತ್ತೆ ಕ್ವಾಂಟಿಟಿ. ನೋಡಿ ಈ ರೀತಿಯಾಗಿ ಜೆಲ್ ರೀತಿಯಲ್ಲಿ ಬರುತ್ತೆ. ಆ್ಯಕ್ಚುಲಿ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಎಲ್ಲರಿಗೂ ಕೂಡ. ಅದನ್ನು ಕೂಡ ಇವಾಗ ಎಳ್ನೀರಿಗೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಫಸ್ಟ್ ದ್ರಾಕ್ಷಿ ನೀರನ್ನ ಕುಡಿದ್ಬಿಟ್ಟು ನಂತರ ಈ ನೀರನ್ನ ಕುಡಿಯೋಣ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ರಾತ್ರಿನೇ ನಾನು ಮಿಸ್ ಮಾಡ್ದಂಗೆ ನಟ್ಸ್ ಆಗಿರ್ಬೋದು, ಮತ್ತು ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸ್ ಏನು ಕುಡಿತೀನೋ ಅದು ಆ ಸೀಡ್ಸ್ನ ನೆನೆಸಿಡ್ತೀನಿ. ಮತ್ತು ದ್ರಾಕ್ಷಿ ಇದು ಕುಡಿಯೋದಂತೂ ತುಂಬಾ ಬೆನಿಫಿಟ್ ಇದೆ. ಆ್ಯಕ್ಚುಲಿ ಮೆಂತ್ಯ ನೆನೆಸ್ಬೇಕಾಗಿತ್ತು, ಮೆಂತ್ಯ ಖಾಲಿ ಆಗಿಬಿಟ್ಟಿತ್ತು. ಇನ್ನು ತರಿಸಿರಲಿಲ್ಲ, ಇನ್ನು ನಾನು ಹೇಳಿರಲಿಲ್ಲ ಹಸ್ಬೆಂಡ್ ತೊಗೊಂಬನ್ನಿ ಅಂತ. ಹಾಗೆ ಬರೀ ದ್ರಾಕ್ಷಿ ನೆನೆಸಿದ್ದೀನಿ. ಇಲ್ಲ ಅಂತಂದರೆ ನಾನು ಮೆಂತ್ಯ ಮತ್ತು ದ್ರಾಕ್ಷಿ ಎರಡೂ ಕೂಡ ಒಂದೇ ಸಲ ನೆನೆಸಿಟ್ಟಿರ್ತೀನಿ. ಅದರದ್ದು ನೀರು ಡೈಲಿ ಮೆಂತ್ಯ ಮತ್ತು ದ್ರಾಕ್ಷಿ ಸಮೇತ ತಿಂತೀನಿ ನಾನು. ಕುಡಿದ್ಬಿಟ್ಟು ನೀರು ಫುಲ್ ಕುಡಿದ್ಬಿಟ್ಟು ಅಗದು ತಿಂತೀನಿ. ತುಂಬ ಒಳ್ಳೆಯದು ನಮ್ಮ ಬಾಡಿಗೆ, ಡೈಜೆಷನ್ಗಾಗಿರ್ಬೋದು, ಮತ್ತು ನಮ್ಮ ಬಾಡಿ ಕೂಲಾಗಿಡುತ್ತೆ. ಮೆಂತ್ಯ ತುಂಬಾ ಬೆನಿಫಿಟ್ಸ್ ಇದೆ ಹೇಳೋದಾದರೆ. ಹಾಗಾಗಿ ಇದನ್ನು ಕುಡಿದು ಸ್ವಲ್ಪ ಎಳ್ನೀರನ್ನು ಕೂಡ ಕುಡಿದು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ಕುಡಿಯೋಣ, ತಿಂಡಿ ಮುಗಿಸೋಣ ಅಂತ ಅಂದ್ಬಿಟ್ಟು ಇವಾಗ ತಿಂಡಿ ಮಾಡೋದಕ್ಕೆ ಬಂದೆ. ಇವತ್ತು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಫಸ್ಟೇ ಅನ್ನಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ. ಅನ್ನ ಎಲ್ಲ ಆಗಿತ್ತು, ಜಸ್ಟ್ ಗೊಜ್ಜು ಮಾಡೋದೊಂದೇ ಬಾಕಿ ಇತ್ತು. ಎಣ್ಣೆನೂ ಕೂಡ ಖಾಲಿ ಆಗಿತ್ತು, ಕ್ಯಾನಲ್ಲಿ ಇರಲಿಲ್ಲ, ಅದು ಕೂಡ ಫಿಲ್ ಮಾಡಿಕೊಂಡು ಇವಾಗ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಗೊಜ್ಜು ಮಾಡ್ಕೊಂಬೋಣ ಅಂತ. ನಮ್ಮ ಮನೇಲಿ ವಾರದಲ್ಲಿ ಚಿತ್ರಾನ್ನ, ಪುಳಿಯೋಗರೆ ಇದೆಲ್ಲ ಕಾಮನ್ ಇರಲೇಬೇಕು. ಒಂದು 3 ಡೇಸ್ ಲೇಟಾಗಿ ಮಾಡಿದೆ ಅಂದರೂ ಕೇಳಿಬಿಡ್ತಾರೆ ಮಕ್ಕಳು. ಅವ್ರಿಗೆ ಫೇವ್ರೇಟ್, ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂತ ಹೇಳ್ಬೋದು. ಹಾಗಾಗಿ ನಾನು ಜಾಸ್ತಿ ತಿಂಡಿಗೆ ಈಸಿಯಾಗಿ ಬೇಗನೆ ಆಗೋ ಥರ ಮಾಡ್ಕೊಂಬಿಡ್ತೀನಿ. ಯಾಕೆಂದರೆ ಅವ್ರಿಗೂ ಅದೇ ಇಷ್ಟಪಡೋದ್ರಿಂದ ನನಗೂ ಅಷ್ಟೊಂದು ರಿಸ್ಕ್ ಇರಲ್ಲ ಬೆಳಗ್ಗೆ ಇದು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ. ಮಂಡೆಯಿಂದ ಫ್ರೈಡೇವರೆಗೂ ಆಲ್ಮೋಸ್ಟ್ ಎಲ್ಲ ತಿಂಡಿನೂ ಕೂಡ ರೈಸ್ ಐಟಮೇ ಆಗಿರುತ್ತೆ. ನಾನೇ ಸ್ವಲ್ಪ ಬೋರ್ ಆಗೋದಾಗ ಚಪಾತಿನೋ ದೋಸೆನೋ ಮಾಡ್ತೀನಿ. ಬಟ್ ಅದನ್ನೆಲ್ಲ ಅಷ್ಟೊಂದು ತಿನ್ನಲ್ಲ, ರೇರು. ಬಟ್ ರೈಸ್ ಐಟಮ್ ಡೈಲಿ ಚಿತ್ರಾನ್ನ, ಪುಳಿಯೋಗರೆನೋ, ವಾಂಗಿಬಾತು, ಈ ರೀತಿ ಟೊಮೊಟೊ ರೈಸು, ಪಲಾವು, ಗೀ ರೈಸ್ ಇದೇ ಥರದ್ದೇ ಮಾಡಲೇಬೇಕು ಬೆಳಿಗ್ಗೆ ಹೊತ್ತಿಲ್ಲ ಅಂತಂದರೆ ಒಬ್ಬರು ಮುಟ್ಟಲ್ಲ. ಹಾಗಾಗಿ ಅದನ್ನೇ ಮಾಡ್ತೀನಿ. ಹಾಗೆ ಹಸ್ಬೆಂಡು ಕೂಡ ಆಫೀಸ್ಗೆ ಹೋಗಬೇಕಾಗಿತ್ತು, ಅವ್ರಿಗೂ ತಿಂಡಿ ಹಾಕ್ಕೊಟ್ಟೆ. ಇನ್ನು ನಾವು ನಿಧಾನಕ್ಕೆ ತಿಂತೀವಿ. ಹಾಗೆ ತಿಂಡಿ ತಿಂತ ಮತ್ತು ಇಬ್ಬರು ಏನೋ ಮಾತಾಡ್ತಾ ಇದ್ವಿ, ಇರುತ್ತಲ್ವ ಹಸ್ಬೆಂಡ್ ವೈಫ್ದು ಮಾತುಕತೆ ಮಾತಾಡ್ಕೊತಾ ಇದ್ವಿ. ಏನೋ ಅಲ್ಲೇ ವಾದ ನಡೀತಾ ಇತ್ತು. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನು ಮಾತಾಡ್ತಾ ಇದ್ವಿ ಇಲ್ಲಿ ಅಂತ ಅಂದ್ಬಿಟ್ಟು. ಏನೋ ಡಿಸ್ಕಷನ್ ನಡೀತಾ ಇತ್ತು. ನಾನು ಸ್ವಲ್ಪ ಲೇಟಾಗೆ ತಿಂಡಿ ತಿಂತೀನಿ ನಡುವೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಬೆಳಗಿನ ಡ್ರಿಂಕ್ ಅಂತ ಕುಡಿದ್ಬಿಡ್ತೀನಿ. ಫುಲ್ ಹೊಟ್ಟೆ ತುಂಬಿರುತ್ತೆ, ಏನು ಕೂಡ ತಿನ್ನೋದಕ್ಕೆ ಮನಸ್ಸೇ ಬರಲ್ಲ. ಆಲ್ಮೋಸ್ಟ್ 11:30 ಆಗಿಬಿಡುತ್ತೆ ತಿಂಡಿ ತಿನ್ನೋ ಅಷ್ಟರಲ್ಲಿ. ಆ್ಯಕ್ಚುಲಿ ಎದ್ದೇಳೋದು ಲೇಟೇ. ಇವಾಗ ರಜಾ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಮಕ್ಕಳು ಕೂಡ ಅಷ್ಟಾಗಿ ಎಬ್ಬಿಸೋಕೆ ಹೋಗಲ್ಲ, ಪಾಪ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಲೇಟಾಗೆ ಎದ್ದೇಳ್ತೀವಿ. ಅವ್ರು ಯಾವಾಗ ಎದ್ದೇಳಿದ್ರೆ ಆವಾಗ ಅಂದ್ಬಿಟ್ಟು. ಆ್ಯಕ್ಚುಲಿ ನೈಟು ಕೂಡ ಸ್ವಲ್ಪ ಲೇಟೇ. ಇವಾಗ ಇನ್ನೊಂದು ಸ್ವಲ್ಪ ದಿನ ಈ ಮಂತ್ ಹಂಗೆ ಆಗೋಗ್ಬಿಟ್ರೆ ನೆಕ್ಸ್ಟ್ ಇನ್ನು ಸ್ಕೂಲ್ಗೆ ಇಬ್ಬರು ಹೋಗ್ತಾರೆ. ಅವಾಗ ಬೇಗ ಮಲ್ಕೋಬೇಕು, ಬೇಗ ಎದ್ದೇಳಬೇಕು. ಆ್ಯಸ್ ಯೂಶುವಲ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಇವಾಗಂತೂ ಸ್ವಲ್ಪ ಆರಾಮ್ ಅಂತ ಹೇಳ್ಬೋದು. ನನಗಂತೂ ಗಡಿಬಿಡಿರಲ್ಲ, ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅನ್ನೋದಿರಲ್ಲ. ಹಾಗೆ ನೆಕ್ಸ್ಟ್ ಇವತ್ತು ಹೇರ್ ಪ್ಯಾಕ್ ಹಾಕ್ಕೊಬೇಕಾಗಿತ್ತು. ಹೇರ್ ಪ್ಯಾಕ್ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ದಾಸವಾಳದ ಎಲೆ ಮತ್ತು ಹೂವು ಸಿಕ್ಕಿತ್ತು ಅಪರೂಪಕ್ಕೆ. ಇಷ್ಟು ದಿನದಿಂದ ಸಿಗ್ತಾ ಇರಲಿಲ್ಲ. ಹಾಗೆ ಜೊತೆಗೆ ಅಲೋವೆರಾನ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ಹೇರ್ ಪ್ಯಾಕ್ ಹಾಕ್ಕೊಂಡೆ. ಮೆಂತ್ಯ ನೆನೆಸಿರ್ಲಿಲ್ವಲ್ಲ, ಅದಕ್ಕೆ ಸ್ಕಿಪ್ ಮಾಡಿ ಏನಿದ್ರೆ ಅದನ್ನು ಹಾಕಿ ಹೇರ್ ಪ್ಯಾಕ್ ಹಾಕ್ಕೊಳೋದಷ್ಟೇ ನಾನು. ನೆಕ್ಸ್ಟು ಸೊಪ್ಪು ತರಿಸ್ದೆ. ಸೊಪ್ಪು ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅರವೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ತೊಗೊಂಡು ಬಂದಿದ್ದರು. ಅದನ್ನು ಬಿಡಿಸಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಬೇಯಕ್ಕಿಟ್ಟಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅಲಸಂದಿ ಕಾಳು, ತೊಗರಿಬೇಳೆನ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಅಂತ. ಕಾಳು ಯಾವುದಾದ್ರೂ ಹಾಕ್ಕೊಬೋದು ಸೊಪ್ಪಿನ ಜೊತೆಗೆ. ಸಪ್ರೇಟಾಗಿ ಬೇಯಿಸ್ಕೊತೀನಿ ಎರಡೂ ಕೂಡ. ಯಾಕೆಂದರೆ ಸೊಪ್ಪು ಬೇಗ ಬೆಂದ್ಬಿಡುತ್ತೆ, ಕಾಳು ಬೇಗ ಬೇಯಲ್ಲ. ಹಾಗಾಗಿ ಅದನ್ನು ಕುಕ್ಕರ್ ಹಾಕ್ಕೊಂಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊತೀನಿ. ಫೈನಲಿ ಬಸ್ಸಾರು ರೆಡಿ ಆಯಿತು. ಸೂಪರಾಗಿರುತ್ತಪ್ಪ. ಬಸ್ಸಾರು ಅಂದರೆ ಸಾಕು ಬಾಯಲ್ಲಿ ನೀರು ಬರುತ್ತೆ. ಯಾಕೆಂದರೆ ಒಂಥರ ಕಂಫರ್ಟ್ ಫುಡ್ ಇದ್ದಂಗೆ, ಅದ್ರ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಮುದ್ದೆ ಜೊತೆಗೆ ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಂತೂ ತಿಂತಾರೆ, ಯಾರು ಕೂಡ ಏನು ಬೇಡ ಅನ್ನಲ್ಲ. ನನ್ನ ಮಕ್ಕಳು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದರು.
ಅವ್ರಿಗೂ ಇವಾಗ ಊಟ ಹಾಕ್ಕೊಳ್ಳೋಣ ಅಂತ ಕಾಯ್ತಾ ಇದ್ದಾರೆ. ಇಬ್ಬರೂ ಕುತ್ಕೊಂಡ್ಬಿಡ್ತಾರೆ ಊಟ ಊಟ ಮಮ್ಮಿ ಅಂತ ಅಂದ್ಬಿಟ್ಟು. ಇವಾಗ ಹಾಕ್ಕೊಡ್ಬೇಕು ಆಗ್ತಿತ್ತು ಇನ್ನೂ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ರಿಗೂ ಹಾಕ್ಕೊಟ್ಟೆ. ನೋಡಿ ಇಬ್ಬರು ಟಿ ವಿ ನೋಡ್ತಾ ತಿಂತಾ ಇದ್ದಾರೆ. ಟಿ ವಿ ನೋಡ್ತಾರೆ. ಇವಾಗ ಮನೇಲಿರೋದ್ರಿಂದ ಅಂತೂ ಅವ್ರಿಗೆ ಬೋರ್ ಆಗುತ್ತಲ್ವ, ಸ್ವಲ್ಪ ಟಿ ವಿ ಜಾಸ್ತಿನೇ ನೋಡ್ತಾರೆ. ಇನ್ನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆದರೆ ಅಷ್ಟಾಗಿರಲ್ಲ, ಜಸ್ಟ್ ಸಂಜೆ ಬಂದು ನೋಡ್ತಾಯಿದ್ರು. ಇವಾಗ ಮನೇಲೇ ಇರೋದ್ರಿಂದ ಜಾಸ್ತಿ ನೋಡ್ತಾರೆ. ಹಾಗೆ ಇದು ನೆಕ್ಸ್ಟ್ ಡೇದು ಅಂದ್ಕೊತೀನಿ ವ್ಲಾಗು. ನೆಕ್ಸ್ಟ್ ಡೇದೆ, ನಾನು ಕಂಟಿನ್ಯೂ ಮಾಡಲಿಲ್ಲ ಅವತ್ತು, ಅಷ್ಟಕ್ಕೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೇನೋ ರೆಡಿ ಮಾಡ್ಕೊತಿದ್ದೆ. ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಏನಪ್ಪ ಅಂತಂದರೆ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಆಗಲಿಲ್ಲ, ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು. ಬೇರೆ ಏನೋ ತಿಂಡಿ ಮಾಡಿ ಮುಗಿಸ್ಕೊಂಡೆ. ಓಕೆ ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಇವಾಗ ಮಾಡ್ಕೊತಾ ಇದ್ದೀನಿ. ಸಂಜೆ ಫಂಕ್ಷನ್ಗೆ ಹೋಗೋದಿತ್ತು, ಒನ್ ಟೈಮ್ಗಲ್ವ ಇದೇ ಮಾಡೋಣ ಬೆಸ್ಟು ಅಂತ ಅಂದ್ಬಿಟ್ಟು ಇವಾಗ ಸಬ್ಬಕ್ಕಿ ಸೊಪ್ಪು, ಕರಿಬೇವು, ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟ್ ಎಲ್ಲನೂ ಕೂಡ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟಿಗೆ 1 ಕಪ್ ಅಕ್ಕಿ ಹಿಟ್ಟಿಗೆ ಕರಿಬೇವು, ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು. ಆ್ಯಕ್ಚುಲಿ ಸೌತೆಕಾಯಿನ ತುರಿದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬೈಂಡಿಂಗ್ ಕೊಡುತ್ತೆ, ಸಕ್ಕ ಟೇಸ್ಟಿಯಾಗಿರುತ್ತೆ. ನಾನು ಇಷ್ಟು ದಿನ ಮೊದಲು ಸೌತೆಕಾಯಿ ಹಾಕ್ತಿರ್ಲಿಲ್ಲ, ಬಟ್ ಇವಾಗ ಟ್ರೈ ಮಾಡಿದ್ನಲ್ವ ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡಿದೆ ಒಂದು ಸೌತೆಕಾಯಿ ಫುಲ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮುಲ್ಲಂಗಿ ಬೇಕು ಅಂದರೆ ಮುಲ್ಲಂಗಿ ಕೂಡ ತುರಿದು ಹಾಕ್ಕೊಂಬಿಡ್ಬೋದು. ಸಕ್ಕ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ತಟ್ಟೋದಕ್ಕೂ ಕೂಡ ಈಸಿಯಾಗಿರುತ್ತೆ, ಕಿತ್ತೋಗುತ್ತೆ ಅನ್ನೋದಿರಲ್ಲ. ಹಾಗಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ನಾನು ಕಡಲೆಬೇಳೆನೂ ಹಾಕ್ತೀನಿ, ನನಗೆ ಇಷ್ಟ ಆಗುತ್ತೆ. ಜೀರಿಗೆ ಸ್ವಲ್ಪ ಬೇಕು ಅಂತಂದರೆ ಕಡಲೆ ಬೀಜನೂ ಕೂಡ ಹಾಕ್ಕೊಬೋದು, ಹುರ್ಕೊಂಡು ಸ್ವಲ್ಪ ಸಿಪ್ಪೆಲ್ಲ ಬಿಡಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಬೋದು. ಬಟ್ ನಾನು ಅದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಅಂದ್ಬಿಟ್ಟು ಹಾಕೋಕ್ಕೆ ಹೋಗಲ್ಲ, ಡೈರೆಕ್ಟ್ ಕಡಲೆಬೇಳೆ ಹಾಕ್ಕೊಂಡ್ಬಿಡ್ತೀನಿ. ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊತೀನಿ, ಸ್ವಲ್ಪ ಬಿಸಿ ಮಾಡಿಕೊಂಡು, ತುಂಬ ಬಿಸಿ ಇಲ್ಲ, ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡ್ಬಿಟ್ಟು. ನೋಡಿ ಈ ರೀತಿ ನನಗೆ ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿ ಬಂತ ಅಂತ ನೋಡ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿ ಇಟ್ಕೊತಾ ಇದ್ದೀನಿ. ಇವಾಗ ಅಷ್ಟರಲ್ಲಿ ನಾನು ಚಟ್ನಿ ಕೂಡ ಮಾಡ್ಕೋಣ ಇವತ್ತು ಅಂತ ಅಂದ್ಬಿಟ್ಟು, ಇವತ್ತು ನಾನು ಕಡಲೆ ಚಟ್ನಿ ಬರುತ್ತಲ್ಲ ಅದು ಮಾಡೋಣ ಅಂತ ಅಂದ್ಬಿಟ್ಟು, ಕಡಲೆ ಪಪ್ಪು ಅಂತ ಕರಿತೀವಿ ನಾವು, ಆ ಚಟ್ನಿ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಅದು ಮಾಡೇ ಇರಲಿಲ್ಲ. ಯಾವಾಗಲೂ ಕಾಯಿ ಚಟ್ನಿ ಜಾಸ್ತಿ ಮಾಡ್ತಿದ್ದೆ. ಇವತ್ತು ಮಾಡೋಣ, ಅದು ಎಷ್ಟು ದಿನ ಆಯ್ತಲ್ವ, ಸೇಮ್ ಟೇಸ್ಟ್ ತಿಂದು ತಿಂದು ಬೋರ್ ಆಗಿಬಿಟ್ಟಿರುತ್ತೆ. ಇದೊಂಥರ ಟೇಸ್ಟ್, ಇದು ಬೇರೆ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹೋಟೆಲೆಲ್ಲ ಇದೇ ಥರನೇ ಮಾಡೋದು, ಅವರು ಜಾಸ್ತಿ ಕಡಲೆ ಯೂಸ್ ಮಾಡ್ತಾರೆ ಅಂತ ಅಂದ್ಕೊತೀನಿ ಕೆಲವೊಂದು ಹೋಟೆಲಲ್ಲಿ. ಹಾಗೆ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ಕಡಲೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಇತ್ತು, ಒಂಚೂರು ಕಾಯಿ ತುರಿನೂ ಕೂಡ ಆ್ಯಡ್ ಮಾಡಿಕೊಂಡೆ. ರೊಟ್ಟಿ ಮಾಡ್ಕೊಂಡೋಗಿ ಸ್ವಲ್ಪ ಹಾಕ್ಕೊಂಡಿದ್ನಲ್ವ, ಇದಕ್ಕೂ ಸ್ವಲ್ಪ ಹಾಕ್ಕೊಂಡೆ. ಅದನ್ನೇನು ವೇಸ್ಟ್ ಮಾಡೋದು, ಇಟ್ಟರು ಕೂಡ ಅದು ಸುಮ್ಮನೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಖಾರಕ್ಕೆ ಅಂತ ಅಂದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ. ಯಾಕೆ ಅಂತಂದರೆ ನಂಗೆ ಸ್ವಲ್ಪ ಕಲರ್ ಬಂದರೆ ಇಷ್ಟ ಆಗುತ್ತೆ, ಕೆಂಪು ಚಟ್ನಿ ಥರ ಕಾಣಿಸ್ಬೇಕು ಅಂದ್ಬಿಟ್ಟು ಕಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಕರಿಬೇವನ್ನ ಆ್ಯಡ್ ಮಾಡ್ಕೊತೀನಿ. ಆದಷ್ಟು ಚಟ್ನಿಗೆ ಕಲ್ಲುಪ್ಪನ್ನೇ ಬಳಸಿ, ಟೇಸ್ಟ್ ಚೆನ್ನಾಗಿರುತ್ತೆ ಪುಡಿ ಉಪ್ಪಿನ. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಮತ್ತು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ರುಬ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಆ್ಯಡ್ ಮಾಡಿ, ಫಸ್ಟೇ ಹಾಕಿ ರುಬ್ಬಿಡಬೇಡಿ, ಲಾಸ್ಟಲ್ಲಿ ಹಾಕಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಸ್ವಲ್ಪ ಜಸ್ಟ್ ಜಾಸ್ತಿ ರುಬ್ಬಾರ್ದು, ಕಾಣಿಸ್ಬೇಕು ನೋಡಿ ಇವಾಗ ಹೆಂಗೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಈ ರೀತಿಯಾಗಿ ರುಬ್ಕೊಂಡು ಸಕ್ಕ ಟೇಸ್ಟಿಯಾಗಿರುತ್ತೆ. ಚಟ್ನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಒಂಥರ ಹೊಸ ಟೇಸ್ಟ್ ಅಂತ ಹೇಳ್ಬೋದು. ಯಾವಾಗಲೂ ಕಾಯಿ ಚಟ್ನಿ ಮಾಡಿ ಕಾಯಿ ಇಲ್ಲಾಂದ್ರೂ ಕೂಡ ಸ್ಕಿಪ್ ಮಾಡಿಬಿಟ್ಟು ಬರೀ ಕಡಲೆಯಲ್ಲೂ ಕೂಡ ನೀವು ಮಾಡ್ಕೊಬೋದು. ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಕೆಲವು ಹುಣಸೆಹಣ್ಣು ಹಾಕ್ತಾರೆ ಮತ್ತು ಜೀರಿಗೆ ಎಲ್ಲ ಹಾಕ್ತಾರೆ, ಬಟ್ ನಾನು ಅದೆಲ್ಲ ಏನೂ ಹಾಕಲ್ಲ, ಇಷ್ಟ ಆಗಲ್ಲ, ಅದಕ್ಕೆ ಹಾಕಿಲ್ಲ. ಬೇಕು ಅಂದರೆ ನಿಮ್ಗೆ ಇಷ್ಟ ಆದರೆ ಹಾಕೋಬೋದು, ಈರುಳ್ಳಿನೂ ಕೂಡ ಹಾಕೋಬೋದು. ಚಟ್ನಿಯಲ್ಲಿ ಏನ್ರಿ ಬೇಜಾನ್ ಟೈಪಲ್ಲಿ ಮಾಡ್ಬೋದು, ಇದೇ ಥರ ಮಾಡಬೇಕು ಅಂತಲ್ಲ, ತುಂಬ ಟೈಪಲ್ಲಿದೆ ಚಟ್ನಿ, ಆ ಥರನೂ ಕೂಡ ಮಾಡ್ಕೋಬೋದು. ಫೈನಲಾಗಿ ಚಟ್ನಿ ಕೂಡ ರೆಡಿ ಮಾಡಿಬಿಟ್ಟು ಇವಾಗ ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಈ ರೀತಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ, ಜಸ್ಟ್ ಒಂದು ಉಂಡೆ ತೊಗೊಂಡು ಈ ರೀತಿ ತಟ್ಟಿದ್ರೆ ನೀಟಾಗಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ಅದಷ್ಟು ಈ ಥರ ಬಟರ್ ಪೇಪರು ಮತ್ತು ಇವಾಗ ಬರುತ್ತಲ್ವ ರೋಟಿ ಪೇಪರ್ ಎಲ್ಲ, ಅದರಲ್ಲೂ ಕೂಡ ನೀವು ತಟ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ನಾನು ಇಷ್ಟು ದಿನ ಬಟ್ಟೆ ಯೂಸ್ ಮಾಡ್ತಿದ್ದೆ, ಬಟ್ ಇದನ್ನ ಈಸಿಯಾಗಿರುತ್ತೆ ಇದು ಅಂತ ಅಂದ್ಬಿಟ್ಟು ಇದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಫೈನಲಾಗಿ ತುಂಬ ಚೆನ್ನಾಗಿ ಬಂತು. ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಕ್ಯಾರೆಟು ಮತ್ತು ಸ್ವಲ್ಪ ಸೌತೆಕಾಯಿ ಸಲಾಡು ಕಂಪಲ್ಸರಿಯಾಗಿ ಒಂದು ಮೀಲಲ್ಲಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಒಂದು ರೊಟ್ಟಿ ಮತ್ತು ಚಟ್ನಿನ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬೋದು, ಇಲ್ಲ ಅಂತಂದರೆ ನೈಟ್ ಒಂದು ಟೈಮ್ಗೂ ಕೂಡ ಮಾಡ್ಕೊಬೋದು. ಹೆಲ್ತಿಯಾಗಿ ಮತ್ತು ಸಿಂಪಲಾಗಿರುತ್ತೆ.
ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ, ಚಟ್ನಿ ಹಾಕಿ ಸೌತೆಕಾಯಿ ಹಾಕಿ ರೊಟ್ಟಿ ಮಾಡಿಲ್ಲ ಅಂತಂದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಸಿಗೋಣ. ಅಲ್ಲಿಗೂ ಕಾಯ್ತಾರಿ. ಬೈ ಬಾಯ್.